100% ಪಕ್ಕಾ ಮಾಹಿತಿಯೊಂದಿಗೆ ವಾಪಸ್ ಬಂದಿದ್ದೀನಿ. ಈ ಸಲದ ಸರಿಗಮಪ ಸೀಸನ್ ಏನಿದೆ ಅಂತ ಹೇಳಿದ್ರೆ ಸೀಸನ್ 21 ಏನಿದೆ, ಈ ಒಂದು ಸೀಸನ್ ಅಲ್ಲಿ ಯಾರು ವಿನ್ನರ್ ಆಗಿದ್ದಾರೆ, ಯಾರು ರನ್ನರ್ ಅಪ್ ಆಗಿದ್ದಾರೆ ಮತ್ತು ಯಾರು 3ನೇ ಪ್ಲೇಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ಈ ಒಂದು ಸೀಸನ್ ನ ಫಿನಾಲಿನಲ್ಲಿ ಒಂದು ಅದ್ಭುತವಾದಂತಹ ಹೊಸ ರೆಕಾರ್ಡ್ ಅನ್ನೇ ಕ್ರಿಯೇಟ್ ಕೂಡ ಆಗಿರುವಂತದ್ದು, ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನ ಮೊದಲ ಬಾರಿ ವಿಸಿಟ್ ಮಾಡಿದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇದೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಸರಿಗಮಪ ಸೀಸನ್ 21ರ ಗ್ರ್ಯಾಂಡ್ ಫಿನಾಲೆಗೆ 6 ಜನ ಸ್ಪರ್ಧಿಗಳು ಆಯ್ಕೆಯಾಗಿದ್ರು. ಬೀದರ್ನ ಶಿವಾನಿ, ಹಾವೇರಿಯ ಬಾಳು ಬೆಳಗುಂದಿ, ಮೈಸೂರಿನ ರಶ್ಮಿ, ಬೆಂಗಳೂರಿನ ಆರಾಧ್ಯ ರಾವ್, ಬೆಳಗಾವಿಯ ಅಮೋಘ ವರ್ಷ, ಹಾಗೇನೆ ಕಾರಟಗಿಯ ದ್ಯಾಮೇಶ್ ಅವರು. ಇವರಲ್ಲಿ ಬಾಳು ಬೆಳಗುಂದಿ ಅವರನ್ನ ಫಿನಾಲೆಗೆ ತಗೊಂಡು ಬಂದಿರೋದು TRP ಗೋಸ್ಕರನೇ ಅನ್ನೋದು ಎಲ್ರಿಗೂ ಕೂಡ ಆಲ್ಮೋಸ್ಟ್ ಗೊತ್ತೇ ಇತ್ತು. ಹಾಗೇನೆ ತುಂಬಾ ಜನ ಇದೇ ರೀತಿಯಾಗಿ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸೊ ಹೀಗಾಗಿನೇ ಇವರು ಟಾಪ್ 3 ನಲ್ಲಿ ಕಾಣಿಸಿಕೊಳ್ತಾ ಇಲ್ಲ, ಬಾಟಮ್ ಅಲ್ಲೇನೆ ಕಾಣಿಸ್ಕೊಂಡಿದ್ದಾರೆ. ಇವರು ಫಿನಾಲೆನಲ್ಲಿ ಇದ್ರೆ ಒಳ್ಳೆಯ ವ್ಯೂಸ್ ಬರುತ್ತೆ, ಒಳ್ಳೆಯ TRP ಬರುತ್ತೆ ಅಂತ ಹೇಳಿ ಇವರನ್ನ ಫಿನಾಲೆಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾಗಿ ಆಗಿರುವಂತದ್ದು ಬಾಟಮ್ 3 ನಲ್ಲಿ ಇವರು ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಫಿನಾಲೆಯ ಟಾಪ್ 3 ನಲ್ಲಿ ಇವರ ಹೆಸರು ಇಲ್ವೇ ಇಲ್ಲ. ಹಾಗೇನೆ ದ್ಯಾಮೇಶ್ ಅವರ ಹೆಸರನ್ನು ಕೂಡ ಕೈ ಬಿಡಲಾಗಿದ್ದು, ಅಮೋಘ ವರ್ಷ ಇವರ ಕೈಯನ್ನು ಕೂಡ ಬಿಡಲಾಗಿರುವಂತದ್ದು. ಇದರರ್ಥ ಫಿನಾಲೆ ತಲುಪಿದ್ದಂತಹ 6 ಜನ ಸ್ಪರ್ಧಿಗಳಲ್ಲಿ 3 ಜನ ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳಿದ್ರು. ಸೊ ಇವಾಗ 3 ಜನ ಗಂಡು ಮಕ್ಕಳು ಕೂಡ ಬಾಟಮ್ 3 ನಲ್ಲಿ ಫಿನಾಲೆಯ 4, 5 ಮತ್ತು 6ನೇ ಪ್ಲೇಸಿಗೆ ಖುಷಿ ಪಡಬೇಕಾಗಿ ಬಂದಿದೆ. ಉಳಿದಿರುವಂತಹ 3 ಹೆಣ್ಣು ಮಕ್ಕಳು ಕೂಡ ಟಾಪ್ 3 ನಲ್ಲಿ ಕಾಣಿಸಿಕೊಂಡಿದ್ದು, ಈ ರೀತಿಯಾಗಿ ಆಗಿರೋದು ಇದೇ ಮೊದಲ ಬಾರಿಗೆ ಅಂತಾನೆ ಹೇಳಬಹುದು. ಶಿವಾನಿ ಅವರು, ರಶ್ಮಿ ಅವರು ಹಾಗೆಯೇ ಆರಾಧ್ಯ ಅವರು ಟಾಪ್ 3 ನಲ್ಲಿ ಕಾಣಿಸಿಕೊಂಡಿದ್ದು, 3ನೇ ಪ್ಲೇಸ್ ಅಥವಾ 2ನೇ ರನ್ನರ್ ಅಪ್ ಅನ್ನುವಂತಹ ಒಂದು ಪ್ಲೇಸ್ ಏನಿದೆ, ಈ ಒಂದು ಪ್ಲೇಸ್ ಮೈಸೂರಿನ ರಶ್ಮಿ ಅವರಿಗೆ ಸಿಕ್ಕಿದೆ. ಇದು 100% ಪಕ್ಕಾ ಮಾಹಿತಿ ಕೂಡ ಹೌದು. ನೀವು ಬೇಕಿದ್ರೆ ವೇಟ್ ಮಾಡಿ ನೋಡಬಹುದಾಗಿದೆ. ಇನ್ನು ಟಾಪ್ 2 ನಲ್ಲಿ ಅಂದ್ರೆ ರನ್ನರ್ ಅಪ್ ಹಾಗೇನೆ ವಿನ್ನರ್, ಸೊ ಈ ಒಂದು ಪ್ಲೇಸಿಗೆ ಶಿವಾನಿ ಮತ್ತು ಆರಾಧ್ಯ ರಾವ್ ಇವರಿಬ್ರು ಕೂಡ ಸಖತ್ ಒಳ್ಳೆಯ ಟಫ್ ಕಾಂಪಿಟೇಷನ್ ಅನ್ನ ಕೊಟ್ಟರು ಅಂತಾನೆ ಹೇಳಬಹುದು. ಇಬ್ಬರಲ್ಲಿ ಯಾರು ಬೇಕಾದ್ರೂ ವಿನ್ನರ್ ಆಗಬಹುದು ಅನ್ನೋದು ಕ್ಲಿಯರ್ ಆಗಿನೇ ಗೊತ್ತಾಗ್ತಾ ಇತ್ತು. ಅದೇ ರೀತಿಯಾಗಿ ಫಿನಾಲಿನಲ್ಲೂ ಕೂಡ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಜಡ್ಜಸ್ ಕೂಡ ತುಂಬಾನೇ ಸಮಯವನ್ನ ತೆಗೆದುಕೊಳ್ತಾರೆ. ಹಾಗೇನೆ ಕೊನೆಯದಾಗಿ ಇಲ್ಲಿ ಅನುಶ್ರೀ ಅವರು ಒಂದು ಕೈಯಲ್ಲಿ ಶಿವಾನಿ ಅವರನ್ನ ಹಾಗೇನೆ ಇನ್ನೊಂದು ಕೈಯಲ್ಲಿ ಆರಾಧ್ಯ ಅವರ ಕೈಯನ್ನ ಹಿಡ್ಕೊಂಡಿರ್ತಾರೆ. ನೀವು ಬೇಕಿದ್ರೆ ಎಪಿಸೋಡ್ ಅಲ್ಲೂ ಕೂಡ ನೋಡಬಹುದು. ಅನುಶ್ರೀ ಅವರ ಎಡಬದಿಗೆ ಯಾರಿರ್ತಾರೆ ಅಂತ ಹೇಳಿದ್ರೆ ಆರಾಧ್ಯ ಅವರು ಇರ್ತಾರೆ. ಅನುಶ್ರೀ ಅವರ ಬಲಗೈನಲ್ಲಿ ಶಿವಾನಿ ಅವರ ಕೈ ಇರುತ್ತೆ. ಹಾಗೇನೆ ಕೊನೆಯದಾಗಿ ಅನುಶ್ರೀ ಅವರು ಕೈಯನ್ನ ಮೇಲಕ್ಕೆ ಎತ್ತಿದ್ದು ಶಿವಾನಿ ಅವರದ್ದು. ಹೌದು, ಬೀದರ್ನ 18 ವರ್ಷದ ಶಿವಾನಿ ಅವರು ಈ ಒಂದು ಸೀಸನ್ ಅನ್ನ ವಿನ್ ಆಗಿ ಟ್ರೋಫಿಯನ್ನ ತಾವು ಗೆದ್ಕೊಳ್ತಾರೆ. ಹಾಗೇನೆ ಆರಾಧ್ಯ ರಾವ್ ಅವರು ತುಂಬಾನೇ ಟಫ್ ಕಾಂಪಿಟೇಷನ್ ಅನ್ನ ಕೊಟ್ಟು ಕೇವಲ 10 ವರ್ಷ ಆಗಿದ್ರು ಕೂಡ ಫಿನಾಲೆ ತನಕ ಬಂದು ಅದರಲ್ಲೂ ಕೂಡ ರನ್ನರ್ ಅಪ್ ಅನ್ನುವಂತಹ ಪ್ಲೇಸ್ ಅನ್ನ ಗಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಈ ವಯಸ್ಸಿಗೆ ಇದು ದೊಡ್ಡ ಮಟ್ಟದ ಸಾಧನೆ ಅಂತಾನೆ ಕನ್ಸಿಡರ್ ಮಾಡಬಹುದು. ಸೊ ರನ್ನರ್ ಅಪ್ ಪ್ಲೇಸ್ ಏನಿದೆ ಅದು ಆರಾಧ್ಯ ರಾವ್ ಅವರಿಗೆ ಸಿಕ್ಕಿದೆ. ಸೊ ವಿನ್ನರ್ ಆಗಿರುವಂತಹ ಶಿವಾನಿ ಅವರಿಗೆ ಕಂಗ್ರಾಚ್ಯುಲೇಷನ್, ಹಾಗೇನೆ ಆರಾಧ್ಯ ರಾವ್ ಅವರಿಗೆ ಮುಂದೆ ಆಲ್ ದ ವೆರಿ ಬೆಸ್ಟ್. ಉಳಿದಿರುವಂತಹ ಎಲ್ರಿಗೂ ಕೂಡ ಮುಂದೆ ಒಳ್ಳೆ ಅವಕಾಶಗಳು ಸಿಗ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಈ ಒಂದು ನಿರ್ಧಾರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ಒಂದು ಮಾಹಿತಿ ಏನಿದೆ 100% ಪಕ್ಕಾ ಮಾಹಿತಿ, ನೀವು ಬೇಕಿದ್ರೆ ವೇಟ್ ಮಾಡಿ ನೋಡಿ. ತಪ್ಪಾಗಿದ್ರೆ ನೀವು ಬಂದು ಕಮೆಂಟ್ ಕೂಡ ಮಾಡಬಹುದು ಅಥವಾ ಈ ಚಾನಲ್ ಅನ್ನ ಅನ್ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಸೊ ಡೌಟೇ ಬೇಡ, ಇದು 100% ಪಕ್ಕಾ ಮಾಹಿತಿ ಆಗಿರುವಂತದ್ದು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.